ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಬಂಡೀಪುರಕ್ಕೆ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಜೊತೆ. ಬಟ್ ಅದಕ್ಕೂ ಮುಂಚೆ ನಾವು ಹೋಗಿದ್ದು ಒಂದು ಅದ್ಭುತ ಸನಾತನ ಗಣಪತಿ ದೇವಸ್ಥಾನಕ್ಕೆ. ನಂಜನಗೂಡು ಹಾಗೂ ಬಂಡೀಪುರಕ್ಕೆ ಹೋಗುವ ದಾರಿ ಪಕ್ಕದಲ್ಲೇ ಇರುವ ಈ ಅದ್ಭುತ ದೇವಸ್ಥಾನವನ್ನು ತೋರಿಸ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಸುತ್ತಮುತ್ತ ದೇವಸ್ಥಾನ ಅಕ್ಕಪಕ್ಕ ಎಲ್ಲ ತೋರಿಸ್ತೀನಿ. ನೀವು ನೋಡ್ಬೋದು, ದೇವಸ್ಥಾನದ ಬಾಗಿಲಿಗೆ ಅಯ್ಯಪ್ಪ ಸ್ವಾಮಿಯ ವಿಗ್ರಹ ಕೆತ್ತನೆ ಮಾಡಿದ್ದಾರೆ ಒಂದು ಸೈಡು, ಇನ್ನೊಂದು ಸೈಡು ಸುಬ್ರಹ್ಮಣ್ಯ ಸ್ವಾಮಿ ಅವ್ರದ ವಿಗ್ರಹ ಕೆತ್ತಿದ್ದಾರೆ. ತುಂಬ ಜನಕ್ಕೆ ಗೊತ್ತಿಲ್ಲ ಈ ದೇವಸ್ಥಾನ ಎಲ್ಲಿದೆ ಹೇಗಿದೆ ಅಂತ. ಬಟ್ ಒಂದು ಸಲ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಗಾರ್ಡನ್ ಆಗಿರ್ಬೋದು, ಹೂ ಗಿಡಗಳಾಗಿರ್ಬೋದು, ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ಯಾರಿಗೆ ಮದುವೆ ಆಗಿ ಮಕ್ಕಳಾಗಿರುವುದಿಲ್ಲವೋ ಅಂಥ ದಂಪತಿಗಳು ಬಂದು ಈ ದೇವಸ್ಥಾನದಲ್ಲಿ ಹರಕೆ ಮಾಡಿಕೊಂಡು ಗಣಪತಿಗೆ ಪೂಜೆ ಸಲ್ಲಿಸಿ ಹೋದರೆ ಅಂಥವರಿಗೆ ಮಕ್ಕಳ ಭಾಗ್ಯ ಆಗುತ್ತದೆ ಎಂದು ನಂಬಿದ್ದಾರೆ. ನೀವು ನೋಡಬಹುದು, ದೇವಸ್ಥಾನದ ಒಳಗಡೆನೇ ಒಂದು ಬಾವಿ ಮಾಡಿದ್ದಾರೆ. ಸುತ್ತಮುತ್ತ ಅಂತೂ ತುಂಬ ಚೆನ್ನಾಗಿ ಕೇರಳ ಸ್ಟೈಲಲ್ಲಿ ದೇವಸ್ಥಾನಗಳು ಹೇಗಿರುತ್ತೋ ಅದೇ ಥರ ಮಾಡಿದ್ದಾರೆ. ಒಮ್ಮೆ ಒಂದು ಸಲ ವಿಸಿಟ್ ಮಾಡಿ, ಮನಸ್ಸಿಗೆ ಎಷ್ಟೋ ನೆಮ್ಮದಿ ಸಿಗುತ್ತೆ. ಅಷ್ಟು ಅದ್ಭುತವಾಗಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಅಂತ. ಗಣಪತಿ ದರ್ಶನ ಪಡೆದು ಮುಂದೆ ಸಾಗ್ತಾ ನೋಡಿ, ಹೂಗಳ ರಾಶಿ ಗಿಡಗಳನ್ನ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ದೇವಸ್ಥಾನ ಸುತ್ತಮುತ್ತ ಎಲ್ಲ ಇದೇ ಥರ ವಾತಾವರಣ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸುಮ್ಮನೆ ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾಯಿದ್ರೆ ಫುಲ್ ಗಾರ್ಡನ್ ಇದೆ. ದೇವಸ್ಥಾನ ನೋಡ್ತಾ ಇದ್ದೀರಾ ಯಾವ ಥರ ಇದೆ ಅಂತ. ಮತ್ತು ಇಲ್ಲೊಂದು ಗಣಪತಿದು ಚಿತ್ರ ಬಿಡಿಸಿದ್ದಾರೆ, ದಾಸೋಹ ಭವನ ಅಂತ. ಅದು ಅದ್ಭುತವಾಗಿ ಚೆನ್ನಾಗಿ ಬಂದಿದೆ. ಮುಂದೆ ಹೋಗ್ತಾಯಿದ್ರೆ ಇಲ್ಲಿ ನಾಗರಕಲ್ಲುಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ನವಗ್ರಹ ದೇವಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮುಂದೆ ನೋಡಿ, ಇದು ಆಮೆ ಮೇಲೆ ದೀಪದ ಕಂಬಗಳನ್ನ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ. ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತಂದರೆ, ಕಲ್ಲಿನಲ್ಲೂ ಈ ಥರ ಮಾಡ್ಬೋದಾ ಅಂತ ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಆಮೆಯ ಮೇಲೆ ದೀಪ ಕಂಬಗಳನ್ನು ಮಾಡಿದ್ದಾರೆ. ಹಾಗೆ ಇನ್ನು ಸ್ವಲ್ಪ ಮುಂದೆ ನಾವು ನಡ್ಕೊಂಡು ಅದೇ ಪ್ಯಾಸೇಜಲ್ಲಿ ಹೋಗ್ತಾಯಿದ್ರೆ ಶಿವಲಿಂಗನ ಕಾಣಿಸ್ಬೋದು. ಒಂದು ತುಂಬ ಅದ್ಭುತವಾಗಿ ಶಿವಲಿಂಗನ ಸಮೇತ ಮಾಡಿದ್ದಾರೆ. ಹಾಗೆ ಮುಂದೆ ನೋಡಿ, ಗಿಡಗಳು ಯಾವ ಥರ ಬೆಳೆಸಿದ್ದಾರೆ ಅಂತಂದರೆ, ಎಲ್ಲೋ ಹೋದರೆ ತುಂಬ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಅಂಥ ವಾತಾವರಣ, ಅಂಥ ದೇವಸ್ಥಾನ ನಾವು ನೋಡಿರಲಿಲ್ಲ. ಇದೇ ಫಸ್ಟ್ ನಾನು ವಿಸಿಟ್ ಕೊಟ್ಟಿದ್ದು. ನಂಜನಗೂಡಿಂದ ಬಂಡೀಪುರಕ್ಕೆ ಹೋಗೋ ದಾರಿಲಿ ಈ ಥರ ಒಂದು ದೇವಸ್ಥಾನ ಇದೆ. ದಯವಿಟ್ಟು ಆ ರೋಡಲ್ಲಿ ಯಾರ್ಯಾರು ಹೋಗ್ತಿರೋ ಒಂದು ಸಲ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ. ನಿಮಗೂ ಖುಷಿ ಆಗುತ್ತೆ ಅಂತ ಅನಿಸುತ್ತೆ ನನಗೆ ಗೊತ್ತಿರೋಂಗೆ. ಈಗ ನೋಡಿ, ಮುಂದೆ ನಾವು ಹೋಗ್ತಾ ಇಲ್ಲೊಂದು ಚಿಕ್ಕದೊಂದು ದೇವಸ್ಥಾನ ಕಾಣ್ತಿದೆಯಲ್ಲ, ಅದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಹಾಗೆ ಪಕ್ಕದಲ್ಲೂ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನನ ಇದೇ ಥರ ಮಾಡಿದ್ದಾರೆ. ಗಣಪತಿ ಸೋದರರದ್ದು ದೇವಸ್ಥಾನ ಇದೆ. ಇದು ನೋಡಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಇದನ್ನು ನಾವು ದರ್ಶನ ಮಾಡಿಕೊಂಡು ಹಾಗೆ ಮುಂದೆ ಬಂದು, ಎಷ್ಟು ಅದ್ಭುತವಾಗಿದೆ ನೋಡಿ. ಒಂದು ದೀಪ ಅಂಟಿಸಿದ್ರೆ ಎಷ್ಟು ದೀಪಗಳು ಕಾಣಿಸ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಗಿಡಗಳು ನೋಡಿ, ಮುಂದಿನ ಸಾಲಿನಲ್ಲಿ ಯಾವ ಥರ ಹೂಗಳು ಬಿಟ್ಟಿದೆ, ಯಾವ ಥರ ಗಾರ್ಡನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನೀವು ಯಾವಾಗಲಾದರೂ ಫ್ರೀ ಇದ್ದರೆ ಆ ಸೈಡ್ ಹೋಗೋದಾದರೆ ಒಂದು ಸಲ ವಿಸಿಟ್ ಮಾಡಿ. ಇದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಒಂದು ಸೈಡ್ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮತ್ತು ಇನ್ನೊಂದು ಸೈಡು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮಾಡಿದ್ದಾರೆ. ಅದೇ ದೇವಸ್ಥಾನ ಸರೌಂಡಿಂಗಲ್ಲೇ ಮಾಡಿರೋದು. ತುಂಬ ಚೆನ್ನಾಗಿದೆ ನೋಡಿ. ಈ ಮೂಲ ಗಣಪತಿ ಸ್ವಾಮಿ ದೇವಸ್ಥಾನನ ತೋರಿಸ್ತೀನಿ. ಅವ್ರದ್ದು ಗಣಪತಿಯ ಸ್ವಾಮಿ ಅವ್ರದ್ದು ದರ್ಶನ ಪಡೆಯಿರಿ. ತುಂಬ ಹತ್ತಿರದಿಂದ ಝೂಮ್ ಮಾಡಿ ವಿಡಿಯೋ ಮಾಡಿದ್ದೀನಿ ನೋಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಗಣಪತಿಯ ದರ್ಶನ ಪಡೆದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಿದ್ದೀನಿ. ಹಾಗೆ ಮುಂದಿನ ಸಲನೂ ಈ ಥರ ಒಳ್ಳೊಳ್ಳೆ ದೇವಸ್ಥಾನಗಳ ಬಗ್ಗೆ ಮಾಹಿತಿ ಕೊಡ್ತೇನೆ. ಇನ್ನಷ್ಟು ದೇವಸ್ಥಾನಗಳ ಬಗ್ಗೆಯೂ ಹೀಗೆ ವಿವರಣೆ ಮಾಹಿತಿ ಕೊಟ್ಕೊಂಡು ಬರ್ತೀನಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ
ನನಗೆ ಹುಮ್ಮಸ್ ಕೊಡುತ್ತೆ ಇನ್ನಷ್ಟು ವಿಡಿಯೋ ಮಾಡುವುದಕ್ಕಾಗಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.